ನಮಸ್ತೆ ರೈತ ಬಾಂಧವರೇ. ಬೆಳೆಗಳಲ್ಲಿ ಕೀಟಗಳನ್ನು ನೈಸರ್ಗಿಕವಾಗಿ ರಕ್ಷಿಸುವ ಮಾರ್ಗ ನಿಸರ್ಗದಲ್ಲಿ ಅಡಗಿದೆ. ಆದರೆ ಅದನ್ನು ನಾವು ಇಂದು ಮರೆತಿರುವುದೇ ಕೃಷಿಯಲ್ಲಿ ಕೀಟಬಾಧೆ ಮತ್ತು ರಾಸಾಯನಿಕಗಳ ಬಳಕೆ ಹೆಚ್ಚಾಗಿ ಕೃಷಿ ವೆಚ್ಚ ಹೆಚ್ಚಾಗುವಂತೆ ಮಾಡಿ ರೈತರನ್ನು ದುಸ್ಥಿತಿಗೆ ತಳ್ಳಿದೆ. ಹಕ್ಕಿ, ಕಪ್ಪೆ, ಜೇಡರಹುಳ, ಜೀರುಂಡೆ, ಅವುಗಳಂತ ಪರಭಕ್ಷಗಳಿಂದ ಪ್ರಾರಂಭಿಸಿ ಮೈಟರೈಸಿಯಂ, ಟ್ರೈಕೋಗ್ರಾಮ, ಬ್ಯುವೇರಿಯಾ ಬೇಸಿಯಾನದಂತಹ ನೈಸರ್ಗಿಕ ಹಾನಿಕಾರಕ ಕೀಟಗಳನ್ನು ನಿಯಂತ್ರಣದಲ್ಲಿಡುವ ನೈಸರ್ಗಿಕ ಶತ್ರುಗಳು ಪ್ರಕೃತಿಯಲ್ಲಿ ಇವೆ. ಇವು ರಾಸಾಯನಿಕ ಕೀಟನಾಶಕಗಳ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರ ಹಣವನ್ನು ಉಳಿಸಿ ಪರಿಸರವನ್ನು ರಕ್ಷಿಸುತ್ತವೆ. ಆದರೆ ಈ ನೈಸರ್ಗಿಕ ರಕ್ಷಕರನ್ನು ಬೆಂಬಲಿಸಲು ನಾವು ಏನು ಮಾಡಬಹುದು? ಇದಕ್ಕೆ ಉತ್ತರ ನಮ್ಮ ಮಣ್ಣಿನಲ್ಲಿ ಇದೆ. ಡಾಕ್ಟರ್ ಸಾಹೇಲ್ ಜೈವಿಕ ಮಣ್ಣು ಪುನರುಜ್ಜೀವನ ಒಳಸುರಿಗಳನ್ನು ಬಳಸುವುದರಿಂದ ಮಣ್ಣು ಸಂಪನ್ಮೂಲ ಭರಿತವಾಗುತ್ತದೆ. ಆರೋಗ್ಯಕರ ಮಣ್ಣು ಹೆಚ್ಚು ನೈಸರ್ಗಿಕ ಶತ್ರುಗಳನ್ನು ಹೊಲಕ್ಕೆ